ಇವತ್ತು ಟಿ ವಿನಲ್ಲಿ ನಾನು ನೋಡಿದಾಗ, ಮೀಡಿಯಾದಲ್ಲಿ ಗಮನಿಸಿದಾಗ, ರಾಜ್ಯದ ಸಚಿವರಾಗಿರ್ತಕ್ಕಂಥ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರು ಅದು ಯಾವ ಸಂಸ್ಕೃತಿಯ ಪಾಠವನ್ನು ರಾಜ್ಯಕ್ಕೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವರಿವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಬಹಳ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತನ್ನ ಹಾಡಿದ್ದಾರೆ. ಅವರು ಮಾತನಾಡ್ತಾ ಯಾರು ಮೋದಿ ಮೋದಿ ಅಂತ ಕೂಗ್ತಾರೆ ಯುವಕರು, ಯಾರು ಮೋದಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಯುವಕರು, ಅವರಿಗೆ ಕಪಾಳಕ್ಕೆ ಹೊಡಿಬೇಕು, ಅವ್ರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಶಿವರಾಜ್ ತಂಗಡಗಿ ಅವರು ಯುವಕರ ಬಗ್ಗೆ ಮಾತಾಡಿದ್ದಾರೆ. ನಾನು ಕೇಳ್ತೀನಿ, ಒಬ್ಬರಿಗೋ ಇಬ್ಬರಿಗೋ ಆದ್ರೆ ಕಪಾಳ ಮೋಕ್ಷ ಮಾಡ್ಬೋದು. ಒಬ್ಬರೋ ಇಬ್ಬರೋ 3 ಜನನೋ 4 ಜನ ಯುವಕರು ಹಂಗೆ ಮಾತಾಡಿದ್ರೆ ನೀವು ಅವ್ರಿಗೆ ಬುದ್ಧಿ ಹೇಳ್ಬೋದು, ಕಪಾಳ ಮೋಕ್ಷ ನೀವು ಮಾಡ್ಬೋದು. ಆದರೆ ನಮ್ಮ ರಾಜ್ಯದ ಲಕ್ಷಾಂತರ ಕೋಟ್ಯಾಂತರ ಜನ ಯುವಕರು, ಮನೆಯಲ್ಲಿರ್ತಕ್ಕಂಥ ಯುವಕರು, ದೇಶದಲ್ಲಿ ಕೋಟ್ಯಾಂತರ ಜನ ಯುವಕರು ಮನೆಗಳಲ್ಲಿ, ರಸ್ತೆಗಳಲ್ಲಿ, ಎಲ್ಲ ಕಡೆಗಳಲ್ಲಿ ನರೇಂದ್ರ ಮೋದಿ ಅಂತ ಯುವಕರು ಘೋಷಣೆಯನ್ನ ಕೂಗ್ತಾರೆ. ನೀವು ಯಾರಿಗೆ ಓಟ್ ಹಾಕ್ತೀರಾ ಅಂತ ಹೇಳಿದ್ರೆ ನಾವು ನರೇಂದ್ರ ಮೋದಿಗೆ ಓಟ್ ಹಾಕ್ತೀವಿ ಅಂತ ಈ ದೇಶದ ಯುವಕರು ಹೇಳ್ತಾರೆ, ನಮ್ಮ ರಾಜ್ಯದ ಯುವಕರು ಹೇಳ್ತಾರೆ. ನಾನು ಕೇಳ್ತೇನೆ, ನೀವು ಎಷ್ಟು ಜನ ಯುವಕರಿಗೆ ಕಪಾಳ ಮೋಕ್ಷ ಮಾಡ್ತೀರಾ ಶಿವರಾಜ್ ತಂಗಡಗಿ ಅವರೇ? ನಿಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿ ನೀವು ಇದನ್ನೇನಾ ಸಂಸ್ಕೃತಿ ಕಲ್ತಿರೋದು? ಯಾವ ಸಂಸ್ಕೃತಿ ನಿಮ್ಮದು? ಯಾವ ಸೀಮೆಯ ಸಂಸ್ಕೃತಿ ನಿಮ್ಮದು? ಈ ಹಿನ್ನೆಲೆಯಲ್ಲಿ ನಾವು ಶಿವರಾಜ್ ತಂಗಡಗಿ ಅವರ ಬಗ್ಗೆ ಹೇಳೋದಕ್ಕೆ ಬಯಸ್ತೇನೆ. ಇಡೀ ರಾಜ್ಯಾದ್ಯಂತ ಯುವಕರ ಬಗ್ಗೆ ನಾವು ಒಂದು ಅಭಿಯಾನವನ್ನೇ ತೆಗೆದುಕೊಳ್ತೇವೆ. ಕರ್ನಾಟಕ ರಾಜ್ಯದ ಎಲ್ಲ ಯುವಕರು ನಾವು ನರೇಂದ್ರ ಮೋದಿ ಅಂತ ಘೋಷಣೆ ಕೂಗ್ತೀವಿ, ನಾವು ನರೇಂದ್ರ ಮೋದಿಜಿ ಅವರಿಗೆ ಓಟ್ ಹಾಕ್ತೀವಿ ಅಂತ ಯುವಕರು ಒಂದು ಅಭಿಯಾನವನ್ನ ತೆಗೆದುಕೊಳ್ತಾರೆ. ಅದು ಎಷ್ಟು ಜನ ಯುವಕರಿಗೆ ನೀವು ಕಪಾಳ ಮೋಕ್ಷ ಮಾಡ್ತೀವ ನಾವು ನೋಡ್ತೇವೆ. ಒಂದು. ಎರಡನೇದು, ಮತ್ತೊಂದು ಕಡೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾರೆ, ಚೋರ್ ಗುರು ಚಾಂಡಾಲ ಶಿಷ್ಯ ಅಂತ. ಯಾರು ಚೋರ್ ಗುರು, ಯಾರು ಚಾಂಡಾಲ ಶಿಷ್ಯ? ನರೇಂದ್ರ ಮೋದಿಯವರು 16 ವರ್ಷ ಮುಖ್ಯಮಂತ್ರಿಗಳಾಗಿ 10 ವರ್ಷ ಪ್ರಧಾನಮಂತ್ರಿಗಳಾಗಿ ಒಂದು ಕರಪ್ಷನ್ ಚಾರ್ಜ್ ಇಲ್ಲ, ಒಂದು ಕರಪ್ಷನ್ ಚಾರ್ಜ್ ಇಲ್ಲ. ಅಂಥ ಒಬ್ಬ ಪ್ರಪಂಚದ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ, ಅತ್ಯಂತ ಹೆಮ್ಮೆಯ ಪ್ರಧಾನಮಂತ್ರಿ, ಇಡೀ ವಿಶ್ವವೇ ಹೆಮ್ಮೆ ಪಡ್ತಕ್ಕಂಥ ಒಬ್ಬ ನಾಯಕ ಅಂತ ಹೇಳಿದ್ರೆ ನರೇಂದ್ರ ಮೋದಿ. ಅಂಥವರ ಬಗ್ಗೆ ಚೋರ್ ಗುರು ಚಾಂಡಾಲ ಶಿಷ್ಯ ಅಂತ ಹೇಳ್ತಿರಲ್ಲ, ನಿಮಗೆ ಯಾವ ಗುರು ಇದಾರೋ ನನಗೆ ಗೊತ್ತಿಲ್ಲ. ಆದ್ರೆ ನರೇಂದ್ರ ಮೋದಿಜಿಯವರ ಬಗ್ಗೆ ಇಡೀ ದೇಶವೇ ಹೆಮ್ಮೆ ಪಡ್ತಾರೆ, ಮಠಾಧೀಶರು ಹೆಮ್ಮೆ ಪಡ್ತಾರೆ, ತಾಯಂದ್ರು ಹೆಮ್ಮೆ ಪಡ್ತಾರೆ, ಯುವಕರು ಹೆಮ್ಮೆ ಪಡ್ತಾರೆ, ರೈತರು, SC ST OBC ಎಲ್ಲ ವರ್ಗ ಪ್ರವರ್ಗದ ಜನ ನರೇಂದ್ರ ಮೋದಿಜಿಯವರ ಬಗ್ಗೆ ಹೆಮ್ಮೆ ಪಡ್ತಾರೆ. ಇದನ್ನ ಸಹಿಸಿಕೊಳ್ಳಲಾರ್ದೇನೆ ಪ್ರಿಯಾಂಕಾ ಖರ್ಗೆ ಅವರು ಚೋರ್ ಗುರು ಚಾಂಡಾಲ ಶಿಷ್ಯ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆನೂ ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಅಭಿಯಾನವನ್ನ ತೆಗೆದುಕೊಳ್ತೇವೆ. ಪ್ರಿಯಾಂಕಾ ಖರ್ಗೆ ಅವರು ಈ ತರ ಹೇಳಿರೋದು ಸರಿನಾ? ಜನ ತೀರ್ಮಾನ ಮಾಡಿ. ಮತ್ತು ಶಿವರಾಜ್ ತಂಗಡಗಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಈ ರೀತಿ ಯುವಕರಿಗೆ ಯಾರು ನರೇಂದ್ರ ಮೋದಿ ಅಂತ ಘೋಷಣೆ ಕೂಗ್ತಾರೆ, ಯಾರು ನರೇಂದ್ರ ಮೋದಿಜಿ ಅವರಿಗೆ ಓಟ್ ಹಾಕ್ತೀವಿ ಅಂತಾರೆ, ಅವ್ರಿಗೆ ಕಪಾಳ ಮೋಕ್ಷ ಮಾಡ್ತೀವಿ ಅಂತ ಹೇಳಿರೋದು ಸರಿನಾ? ಇದ್ರ ಬಗ್ಗೆ ನಾವು ರಾಜ್ಯದಲ್ಲಿ ಒಂದು ಅಭಿಯಾನವನ್ನ ತೆಗೆದುಕೊಳ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೇವೆ. ಖಂಡಿತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಬ್ಬರ ಸಚಿವರ ಬಗ್ಗೆನೂ ಕೂಡ ನಾವು ದೂರನ್ನ ಸಲ್ಲಿಸ್ತೇವೆ, ಇವತ್ತೇ ಹೋಗ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.